ಮಾರ್ನಿಂಗ್. ಓಕೆ, ನೀವು ಹೇಳಿ ಗುಡ್ ಮಾರ್ನಿಂಗ್ ಹೇಳಿ ನೀವು. ಓಕೆ, ಇವತ್ತು ವರಮಹಾಲಕ್ಷ್ಮಿ ಹಬ್ಬದ 2ನೇ ದಿನ, ನೆಕ್ಸ್ಟ್ ಡೇ. ಬೆಳಿಗ್ಗೆನೇ ಎದ್ದು ಬಾಗಿಲು ತೊಳೆದು ಕಸ ಗುಡಿಸಿ ನೆಲ ಒರೆಸಿ, ಕಸ ಅಂದರೆ ಪರ್ಕೆನಲ್ಲ, ಕೈಯಲ್ಲಿ ಬಟ್ಟೆ ತೊಗೊಂಡು ಗುಡಿಸಿ ಕೈಯಲ್ಲೇ ನೆಲ ಒರೆಸೋದು, ಅಂದರೆ ಕೈಯಲ್ಲಿ ಸ್ಟಿಕ್ಕಲ್ಲ ಬಟ್ಟೆ ತೊಗೊಂಡು ಒರೆಸಿ ಇವಾಗ ಫ್ರೆಶಪ್ ಆಗಿ ಬಂದಿದ್ದೆ. ಸೊ ಫ್ರೆಶಪ್ ಆಗಿ ಇವಾಗ ದೇವ್ರನ್ನ ನೆನೆ ರಾತ್ರಿ ಸ್ವಲ್ಪ ಕದಲಿಸಿದ್ದೀವಿ. ಇವಾಗ ಪೂಜೆ ಮಾಡಿ ನೈವೇದ್ಯ ಇಟ್ಟು ದೇವ್ರನ್ನ ತೆಗಿಬೇಕು. ಸೊ ರಾಹುಕಾಲ ಮುಗಿಸ್ಕೊಂಡೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. 9 ಗಂಟೆಯಿಂದ 10:30ವರೆಗೂ ರಾಹುಕಾಲ ಇತ್ತು. ಸೊ ಅದಕ್ಕೆ ರಾಹುಕಾಲ ಮುಗಿಸ್ಕೊಂಡೇ ಮಾಡೋಣ ಅಂತ ಸ್ವಲ್ಪ ನಿಧಾನಕ್ಕೆ ಮಾಡ್ತಾಯಿದ್ದೀವಿ. ಸ್ವಲ್ಪ ನೆಲ ಆಗಿಲ್ಲ ನೀಟಾಗಿ ಒರೆಸ್ಬೇಕಾಗಿತ್ತಲ್ಲ, ಸ್ವಲ್ಪ ಟೈಮ್ ತೊಗೊಂಡು. ಇವಳು ಬೇರೆ ಸ್ನಾನ ಮಾಡಿಸಿ ರೆಡಿ ಮಾಡಬೇಕಿತ್ತು, ನಾಷ್ಟ ಮಾಡಿಸ್ಬೇಕಿತ್ತು ಅವಳಿಗೆ. ಓಕೆ, ನಾನು ನೋಡಿ ಇವತ್ತು ಈ ಸೀರೆ ಉಟ್ಕೊಂಡಿದ್ದೀನಿ. ಇದು ರಿಯಾ ಜ್ಯುವೆಲ್ರಿನ ನಾನು ಹಾಕ್ಕೊಂಡಿದ್ದೀನಿ ಇವತ್ತು. ಹೀಗೆ ಕಾಣಿಸ್ತಾ ಇದೆ. ಹೋಗಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ನಾನು ಕುಂಭ ಮಾಡಿಲ್ಲ, ಮಾಡಬೇಕು. ಹೂವು ಮುಟ್ಕೋಬೇಕು, ಬಳೆ ಹಾಕ್ಕೋಬೇಕು, ಸ್ಟಿಕರ್ ಹಾಕ್ಕೋಬೇಕು, ಅಷ್ಟೇ. ಸರಿ, ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೆನ್ನೆ ಆ್ಯಕ್ಚುಲಿ ಜಾಸ್ತಿ ನಾನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಬಿಕಾಸ್ ಸೆಲ್ಫಿ ಸ್ಟಿಕ್ ನಾನು ಎಲ್ಲೋ ಇಟ್ಬಿಟ್ಟಿದ್ದೆ. ಟ್ರೈಪಾಡ್ ಕಮ್ ಸೆಲ್ಫಿ ಸ್ಟಿಕ್ ಎಲ್ಲೋ ಇಟ್ಬಿಟ್ಟಿದ್ದೆ. ನಾನು ಬೆಳಗ್ಗೆ ಸಿಕ್ತು ಕಸ ಗುಡಿಸ್ಬೇಕಾದ್ರೆ. ಮತ್ತು ಇನ್ನೊಂದು ಗಡಿಬಿಡಿನೂ ಇತ್ತು. ಎಲ್ರಿಗೂ ಅರ್ಶಿನ ಕುಂಕುಮ ಕೊಡಬೇಕು, ನಾವು ಅವ್ರ ಮನೆಗೆ ಹೋಗಬೇಕು. ಇನ್ನೊಂದು ಅವರು ಕಂಫರ್ಟಬಲ್ ಇರಲ್ಲ ಒಂದೊಂದು ಸತಿ. ಸೊ ಅದಕ್ಕೆ ಬೇರೆ ಕಡೆ ಎಲ್ಲೂ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಒಂದು ಮನೆದು ಮಾತ್ರ ನಾನು ವೀಡಿಯೋ ಮಾಡಿದ್ದು. ಇಟ್ಸ್ ಓಕೆ. ಇವತ್ತು ನಾನು ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ, ಓಕೆನಾ. ನಾನು ಫ್ರೆಶಪ್ ಆಗಿ ಹೋಗೋಷ್ಟೊತ್ತಿಗೆ ಅಮ್ಮ ಫ್ರೆಶಪ್ ಆಗಿ ದೇವ್ರ ಕಲಶ ಎಲ್ಲ ತೆಗೆದಿದ್ರು. ಸೊ ಅದಕ್ಕೇ ನಾನು ಮಿಕ್ಕಿರೋ ಕೆಲಸಗಳನ್ನೆಲ್ಲ ಮಾಡ್ತಿದ್ದೆ. ಅಮ್ಮ ದೇವ್ರ ಮನೆ ಪೂಜೆಗೆ ರೆಡಿ ಮಾಡ್ಕೊತಾಯಿದ್ರು. ಶ್ರಾವಣ ಮಾಸದ ಆಗಿರೋದ್ರಿಂದ ಪ್ರತಿ ಶನಿವಾರಗಳಲ್ಲಿ ಪೂಜೆ ಮಾಡಬೇಕು ಅಂತ. ನಾನು ಅಂದರೆ ಮಿಕ್ಕಿರೋ ಕೆಲಸ ಅಂದರೆ ಕಲಶದ ನೀರನ್ನ ಗಿಡಕ್ಕೆ ಹಾಕ್ತೀನಿ. ಮತ್ತು ಕಲಶದ ಎಲೆಗಳು, ದೇವ್ರಿಗೆ ನಾನು ಕಮಲದ ಬೀಜದ ಹಾರ ಕೂಡ ನಾನು ದೇವ್ರಿಗೆ ಹಾಕಿದ್ದೆ ಕೂಡ. ಅದನ್ನೆಲ್ಲನೂ ಕೂಡ ನೀಟಾಗಿ ತೆಗೆದು, ಈ ಒಡವೆಗಳು ಏನೇನು ಹಾಕಿದ್ದೀವಿ ಅದೆಲ್ಲ ದೇವ್ರದ್ದು ಒಡವೆಗಳೇ ಆಗಿದೆ. ಸೊ ಅದನ್ನೆಲ್ಲ ನೀಟಾಗಿ ಸಪ್ರೇಟಾಗಿ ತೆಗೆದು ಎತ್ತಿಡಬೇಕಿತ್ತು. ಸೊ ಅದನ್ನೆಲ್ಲ ಏನು ಕೆಲಸಗಳಿದೆ ಅದನ್ನು ನಾನು ಮುಗಿಸ್ಕೊತಾ ಇದ್ದೆ. ನನ್ನ ಮಗ ನೋಡಿ ಅಲ್ಲಿಂದ ಅಲ್ಲಿಗೆ ಓಡಾಡ್ತಿದ್ದಾಳೆ. ಸಖತ್ತು ತರಲೆ ಆಗಿಬಿಟ್ಟಿದ್ದಾಳೆ ಇವಾಗಂತೂ. ಅಪ್ಪ ಹೆಲ್ಪ್ ಮಾಡ್ತಿದ್ರು. ಹಾರಗಳನ್ನ ದೇವ್ರ ಬಾಗಿಲಿಗೆ ಸ್ವಲ್ಪ ಹಾಕಿದ್ವಿ, ಮೇನ್ ಡೋರ್ಗೆ ಸ್ವಲ್ಪ ಹಾಕಿದ್ವಿ ಹಾರನ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಕೃಷ್ಣ ಬ್ಲಾಗ್ಸ್. ಪೂಜೆದು ಆ್ಯಕ್ಚುಲಿ ನಾನು ರೆಡಿಯಾಗಿ ಹೋಗೋಕ್ಕೂ ಮುಂಚೆ ಅಮ್ಮ ಫ್ರೆಶಪ್ ಆಗಿ ಅವ್ರ ದೇವ್ರದ್ದೆಲ್ಲ ತೆಗಿತಾಯಿದ್ರು. ಸೊ ಅದಕ್ಕೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಪೂಜೆ ಎಲ್ಲ ಮಾಡ್ತಾಯಿದ್ರು. ಸೊ ದೇವ್ರದ್ದೆಲ್ಲ ನೀಟಾಗಿ ತೆಗೆದು ಅದನ್ನೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಜಸ್ಟ್ ಬಂದಿದ್ದೀನಿ. ಆ್ಯಕ್ಚುಲಿ ಇವಾಗ ಮೂವಿಗೆ ಬೇರೆ ಹೋಗಬೇಕು. ನಮ್ಮ ನಾದಿನಿ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಫೋನ್ ಮಾಡಿ ಹೇಳಿದ್ರಿ ಹೋಗೋಣ, ಅದಕ್ಕೆ ತುಂಬ ದಿನ ಆಗಿದೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಇವಾಗ ಮೂವಿಗೆ ಹೋಗಬೇಕು, ರೆಡಿ ಆಗಬೇಕು. 3:30 ಶೋ ಇರೋದಂತೆ. ಸೊ ಓಕೆ, ರೆಡಿ ಆಗ್ತೀನಿ. ಅದಕ್ಕೆ ಅವಳು ಮಲಗಿಸಿದ್ದೀನಿ. ಮೂವಿಗೆ ಹೋದ್ಮೇಲೆ ತುಂಬ ಕ್ರ್ಯಾಂಕಿ ಆಗ್ತಾರೆ ಅಂತ ಸ್ವಲ್ಪ ಬೇಗ ಮಲಗಿಸ್ಬಿಟ್ಟೆ. ಸ್ವಲ್ಪ ಜಾಸ್ತಿ ಡೀಟೇಲಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಫೆಸ್ಟಿವಲ್ಸ್ದು ಕಲಶ ಕೂರಿಸ್ಬೇಕಾದಾಗ ಲೈಕ್ ಸಂಕಲ್ಪ ಮಾಡ್ಕೊಂಡಿದ್ದು ಎಲ್ಲ ಹೇಳಿದ್ದೀನಿ ಅನಿಸುತ್ತೆ. ಬಟ್ ನಿಮಗೆ ಅದು ಗೋಮತಿ ಚಕ್ರ ಅದು ಎಲ್ಲ ಅರೇಂಜ್ ಮಾಡೋದನ್ನು ತೋರ್ಸೋಕ್ಕಾಗಿಲ್ಲ. ಟೈಮ್ 5 ಗಂಟೆ ಒಳಗಡೆ ಪೂಜೆ ಮಾಡಬೇಕು. ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು. ಸೊ ಆ ರೀತಿಯವರಿಗೆ ಸ್ವಲ್ಪ ಬೇಗ ಮಾಡಬೇಕಲ್ಲ ಅಂತ ನನಗೆ ವೀಡಿಯೋ ಶೂಟ್ ಎಲ್ಲ ತೊಗೊಳಕ್ಕಾಗಲಿಲ್ಲ. ಒಟ್ಟಿನಲ್ಲಿ 5 ಗಂಟೆ ಒಳಗಡೆ ಪೂಜೆ ಆಗೋಯಿತು. ಆ ಪೂಜೆ ಅಂದರೆ ನೈವೇದ್ಯಕ್ಕೆ ಒಬ್ಬಟ್ಟು ಕೂಡ ಅಮ್ಮ ಮಾಡಿದ್ದು ಒಬ್ಬಟ್ಟೆಲ್ಲ. ನಾನು ಅಲಂಕಾರ ಮತ್ತು ನಮ್ಮ ಅಪ್ಪ ಕಾರ್ತಿಗೆಲ್ಲ ಅಲಂಕಾರಕ್ಕೆಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಸೊ ನಮ್ಮದು ಅಲಂಕಾರ ಎಲ್ಲ ಮುಗಿದು 5 ಗಂಟೆಗೆಲ್ಲ ಪೂಜೆ ಮುಗೀತು. ಸದ್ಯಕ್ಕೆ ಅದೊಂದು ಇದಿರುತ್ತೆ, 5 ಗಂಟೆ ಒಳಗೆ ಮುಗಿಸ್ಬೇಕು ಅಂತ ಅದಾದಾಗ ವೀಡಿಯೋ ಶೂಟ್ಸ್ ಎಲ್ಲ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲಿಲ್ಲ. ಹೋಪ್ ನೆಕ್ಸ್ಟ್ ಇಯರ್ ಏನಾದರೂ ಇನ್ನೂ ಬೇಗ ಏನಾದರೂ ಮಾಡ್ಬೋದು ಅನ್ನೋ ಟೈಮ್ಗಳು ನಾನು ನೆಕ್ಸ್ಟ್ ಯಾವಾಗಾದರೂ ಮಾಡ್ತೀನಿ. ನೆಕ್ಸ್ಟ್ ಕೃಷ್ಣ ಜನ್ಮಾಷ್ಟಮಿ ಇದೆ, ಅವಳಿಗೆ ಕೃಷ್ಣನ ವೇಷ ಹಾಕ್ತೀನಿ. ಹೋದ ವರ್ಷ ಹಾಕಿದ್ವಿ, ಬಟ್ ಅದರೊಳಗೆ ಕೂದಲಿರಲಿಲ್ಲ ಜಾಸ್ತಿ. ನನಗೆ ಅದೊಂದು ಚೂರು ಇದ್ದಿತ್ತು, ಬಟ್ ಈ ವರ್ಷ ಕೂದಲಿದೆ. ಸೊ ಕೃಷ್ಣನ ವೇಷ ಹಾಕ್ತೀನಿ. ಮತ್ತು ಮುಡಿ ಕೊಟ್ಟು ಮರಿತಾರಲ್ಲ, ಹಾಕೋಕ್ಕಾಗಲ್ಲ, ಅದಕ್ಕೋಸ್ಕರ ಇವಾಗ ಮೂವಿಗೆ ಹೋಗೋಕೆ ರೆಡಿ ಆಗಬೇಕು.
ಕಾಣಿಸ್ತಿದೆ ಅನಿಸುತ್ತೆ. ಮತ್ತು ಮೂವಿ ಕಂಟಿನ್ಯೂಷನ್ ಮಾಡ್ತೀನಿ. ಯಾರ್ಯಾರು ಹೋಗ್ತಿದ್ದೀವಿ, ಅಮ್ಮ, ನಾನು, ದೊಡ್ಡತ್ತೆ, ನಮ್ಮ ರಾಕ್ ಲೈನ್ ಥಿಯೇಟ್ರ್ ಒಳಗೆ ಹೋಗಿದ್ದೀವಿ. ಬಟ್ ಆದರೆ ಇನ್ನೂ ಮೂವಿ ಸ್ಟಾರ್ಟ್ ಆಗಿರಲಿಲ್ಲ. ನಾನು, ಅಪ್ಪ, ಅಮ್ಮ, ಅತ್ತಿಗೆ, ನಮ್ಮ ದೊಡ್ಡತ್ತೆ ಎಲ್ಲರೂ ಹೋಗಿದ್ವಿ ಮೂವಿಗೆ. ಸೊ ಮೂವಿ ಸ್ಟಾರ್ಟ್ ಆಗೋ ಟೈಮ್ಗಳು ಇದು ಫಸ್ಟ್ ಟೈಮ್ ರಿಯಾನ ಕರ್ಕೊಂಡು ಹೋಗ್ತಾ ಇರೋದು ಮೂವಿಗೆ. ಫಸ್ಟ್ ಟೈಮ್ ನಾನು ಕಾರ್ತಿಕ್ ಅವಳನ್ನ ಮನೇಲಿ ಬಿಟ್ಟು ಹೋಗಿದ್ದೀವಿ. ಬಟ್ ಆದರೆ ರಿಯಾನ ಕರ್ಕೊಂಡು ಹೋಗಿದ್ದು ಫಸ್ಟ್ ಟೈಮ್. ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಐಡಿಯಾ ಇರಲಿಲ್ಲ. ಬಟ್ ಖುಷಿ ಆಯಿತು. ರಿಯಾ ಮೂವಿನ ತುಂಬ ಚೆನ್ನಾಗಿ ನೋಡಿದ್ಲು. ಸ್ವಲ್ಪ ಇಂಟರ್ವಲ್ ಟೈಮಲ್ಲಿ ಸ್ವಲ್ಪ ಕಾಟ ಕೊಟ್ಲು. ಬಟ್ ಆವಾಗ ಪಾಪ್ಕಾರ್ನ್ ತೊಗೊಬಂದ್ವಿ. ಸೊ ಅಲ್ಲಿಗೆ ಅವಳು ಸಮಾಧಾನ ಆದಳು. ನಾವು ಮೂವಿ ಮುಗಿಸ್ಕೊಂಡು ಬರ್ತಾನೆ ಪಿಜ್ಜಾ ಹಟ್ಟಲ್ಲಿ ಪಿಜ್ಜಾ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಬಟ್ ಮಳೆ ಬರೋ ಥರ ಇತ್ತು. ಸೊ ಮಳೆಯಲ್ಲಿ ಸ್ಟಕ್ ಆದರೆ ಮನೆಗೆ ಬರೋದು ಲೇಟ್ ಆಗುತ್ತೆ, ಮಕ್ಕಳಿದ್ದಾರೆ ನೆನೀತಾರೆ ಅಂತ ನಾನು ಮನೆಗೆ ಬಂದು ನಾನು ಅದಕ್ಕೆ ಸೇರಿ ಪಿಜ್ಜಾ ಆರ್ಡರ್ ಮಾಡಿದ್ವಿ ಮನೆಗೇ. ಸೊ ಪಿಜ್ಜಾ ತಿನ್ಕೊಂಡು ನೆಕ್ಸ್ಟ್ ನಾನು ಯಾವತ್ತೂ ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ. ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡಿದೆ. ಎಲ್ರಿಗೂ ಓಕೆ, ನೆನ್ನೆ ಮೂವಿಗೆ ಹೋಗಿದ್ದೆ. ಮೂವಿ ಮುಗಿಸ್ಕೊಂಡು ಬಂದಮೇಲೆ ಪಿಜ್ಜಾ ತಿಂದಮೇಲೆ ನಂಗೆ ಫುಲ್ ಟಯರ್ಡ್ ಆಗೋಯಿತು. ಸೊ ನಾನು ಮಲ್ಕೊಬಿಟ್ಟೆ. ನಾನು ನೆನ್ನೆ ವೀಡಿಯೋ ಕಂಟಿನ್ಯೂ ಮಾಡಿಲ್ಲ. ವೀಡಿಯೋ ಎಂಡ್ ಮಾಡೋಕ್ಕೂ ಕೂಡ ನನಗಾಗಲಿಲ್ಲ. ಸೊ ಅದಕ್ಕೆ ಇವಾಗ ವೀಡಿಯೋ ಮಾಡಿ ಮೂವಿ ರಿವ್ಯೂ ಕೊಡೋಣ ಅಂತ ಮೂವಿ ರಿವ್ಯೂ ಕೊಡೋಣ ಅಂತ ಕೃಷ್ಣ ಪ್ರಳಯ ಸಖಿಯೇ ಮೂವಿ ತುಂಬ ಚೆನ್ನಾಗಿದೆ, ತುಂಬ ಕಾಮಿಡಿ ಆಗಿದೆ. ಮೂವಿ ನಿಮ್ಗೆ ಎಲ್ಲೂ ಬೋರ್ ಅನಿಸಲ್ಲ. ಲೈಕ್ ಎಲ್ಲೂ ನಿಮಗೆ ನಿದ್ದೆ ಬರೋ ಥರ ಯಾವುದೇ ಕಾರಣಕ್ಕೂ ಅನ್ಸೋದೇ ಇಲ್ಲ. ಕೆಲವು ಮೂವೀಸ್ಗೆ ಹೋದಾಗ ಏನು ಇಷ್ಟೊಂದು ಬೋರು, ಫಸ್ಟ್ ಹಾಫ್ ಚೆನ್ನಾಗಿರುತ್ತೆ, ಸೆಕೆಂಡ್ ಹಾಫ್ ಬೋರಿಂಗ್ ಆಗಿದೆ, ಆ ಥರ ಎಲ್ಲೂ ಫೀಲ್ ಆಗಲ್ಲ. ಹೋಲ್ ಮೂವಿ ಕ್ಯಾರಿ ತುಂಬ ಚೆನ್ನಾಗಿದೆ. ಕಾಮಿಡಿ ಆಗಿರ್ಬೋದು, ಲೈಕ್ ಆ್ಯಕ್ಷನ್ ಎಲ್ಲ ಕ್ಲಿಯರ್ ಆಗಿದೆ. ತುಂಬ ಓವರಾಗಿ ಯಾವುದೂ ಇಲ್ಲ. ನನಗೆ ತುಂಬ ಇಷ್ಟ ಆಯಿತು ಮೂವಿ. ಓಕೆ, ಮೂವಿ ಮೂವಿ ಒಂದು ಬ್ರೇಕ್ ತಗೊಂಡಂಗಾಯಿತು. ಮೂವಿಗೆ ಹೋಗಿದ್ದು ತುಂಬ ಚೆನ್ನಾಗಿದೆ, ಹೋಗಿ ನೋಡಿ. ಓಕೆ, ಫೈನಲಿ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ವ್ಲಾಗ್ಸ್ ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಕಮೆಂಟ್ ಮಾಡಿ ವ್ಲಾಗ್ಸ್ ಹೇಗೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ, ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಆಗ್ತಿದ್ರೆ, ಲೈಕ್ ನನ್ನ ವ್ಲಾಗಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದು ನೀವು ಕಮೆಂಟಲ್ಲಿ ಹೇಳಿ. ಇಷ್ಟ ಆಗ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಇದು ಸ್ವಲ್ಪ ಲೇಟಾಗಿ ಬರ್ಬೋದು ವ್ಲಾಗು. ಇನ್ನು ನಂದು ತುಂಬ ವ್ಲಾಗ್ ಶೂಟ್ಸ್ ಎಲ್ಲ ಮಾಡಿದ್ದೀನಿ, ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಟೈಮ್ ಆಗ್ತಿಲ್ಲ ನನಗೆ. ಇನ್ನು ಬರ್ಡೇಗೆ ಗಿಫ್ಟ್ಸ್ ಏನೇನು ಬಂದಿದೆ ಅದನ್ನು ಕೂಡ ಶೂಟ್ ಮಾಡಿದ್ದೀನಿ. ಮತ್ತು ನನ್ನ ಮಗಳು ಬರ್ಡೇದು ಜ್ಯುವೆಲ್ರಿ ತೊಗೊಂಡಿರೋದು ವ್ಲಾಗ್ ಇದೆ. ಇನ್ನು ಭೀಮ್ ಅಮಾವಾಸ್ಯೆ ವ್ಲಾಗ್ ಹಾಕಿಲ್ಲ ನಾನು. ಮತ್ತು ಇನ್ನು ಅದೆಲ್ಲ ವ್ಲಾಗ್ಸ್ ಇದೆ. ಆ ವ್ಲಾಗ್ಸ್ ಎಲ್ಲ ಮೇ ಬಿ ವರಮಹಾಲಕ್ಷ್ಮಿ ಫೆಸ್ಟಿವಲ್ದು ವ್ಲಾಗ್ ಹಾಕಿದ್ಮೇಲೆ ಆ ವ್ಲಾಗ್ನ ಹಾಕ್ತೀನಿ ಅಂತ ಅಂದ್ಕೊತೀನಿ. ಸೊ ಓಕೆ, ಏನೂ ಮಾಡೋಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಪ್ಲೀಸ್ ಟು ವಾಚ್ ದ ವ್ಲಾಗ್ಸ್. ಪ್ಲೀಸ್ ಎಲ್ಲರೂ ವ್ಲಾಗ್ಸ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.